ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಡೇ 2 ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ. ಸೊ ನಾನು ಇವಾಗ ಫಸ್ಟ್ ಡೇಲಿ ಯಾವುದೇ ರೀತಿ ವಾಕಿಂಗ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಎರಡನೇ ದಿನ ಅಂತೂ ಪಕ್ಕ ಎದ್ದು ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಒಂದು 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಇವಾಗ ವಾಕಿಂಗ್ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ಹಾಗಾಗಿ ಸ್ವೆಟರ್ನೆಲ್ಲ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಸ್ವೆಟರ್ ತೊಳೆಯೋಕ್ಕಾಗಿದ್ದರಿಂದ ಶರ್ಟ್ ಮಾತ್ರ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಏನು ಅಂತ ಹೇಳೋದಾದರೆ, ಕೆಲವೊಂದು ಸಲ ನಾವು ಏನಂತ ಅಂದ್ಕೊಳ್ತೀವಿ ಅಂದರೆ ನೋಡ್ತಾ ಇರ್ತೀವಿ, ಇವಾಗ ಮಾಡೋದು ಬೇಡ, ನಾಳೆ ಮಾಡೋಣ, ಸೊ ನಾಳೆ ಮಾಡೋದು ಬೇಡ, ನಾಡಿದ್ದು ಮಾಡೋಣ ಅಂತ. ಸೊ ಇವಾಗಲೇ ಹಂಗೆ ಅಂದ್ಕೊಳ್ತಾ ಬಂದು ಒಂದು 5 ಡೇಸ್ ಮೇಲೇ ಆಯಿತು. ಸೊ ನಾಳೆ ಸ್ಟಾರ್ಟ್ ಮಾಡೋಣ, ವೆಯ್ಟ್ ಲಾಸ್ ಚಾಲೆಂಜ್ನ ನಾಳೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆಗಿದ್ದಾಗ್ಬಿಡ್ಲಿ ಅಂತ ಹೇಳಿ ಎದ್ಬಿಟ್ಟು ವಾಕಿಂಗ್ ಹೋಗಿ ಬಂದೆ. ಇವತ್ತಂತೂ 10K ಸ್ಟೆಪ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಗೊತ್ತಿಲ್ಲ, ಆದರೂ ಕಂಪ್ಲೀಟ್ ಮಾಡಲೇಬೇಕು. ಸೊ ಇದು ಒಂದು ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು, ಹಾಗಾಗಿ ಕಂಪ್ಲೀಟ್ ಮಾಡ್ತೀನಿ. ಈ ಒಂದು 7 ಡೇಸಲ್ಲಿ ನಾನು 10K ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಗೋಲ್ ಇದೆ. ಸೊ 7 ಡೇಸ್ಗೂ ಸಹ 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಡೇ 1 ಸಹ ಕಂಪ್ಲೀಟ್ ಮಾಡಿದ್ದೀನಿ, ಹಾಗೆ ಡೇ 2 ಅಲ್ಲೂ ಸಹ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಬಂದ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ 10K ಸ್ಟೆಪ್ ಕಂಪ್ಲೀಟ್ ಮಾಡಬೇಕಲ್ವ, ಹಾಗಾಗಿ ಬೆಳಗ್ಗೆ ಹೊತ್ತು ಸ್ವಲ್ಪ ವಾಕಿಂಗ್ ಮಾಡಿದರೆ 10K ಸ್ಟೆಪ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂದರೆ ವಾಕಿಂಗ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ 10K ಸ್ಟೆಪ್ನ ಕಂಪ್ಲೀಟ್ ಮಾಡೋದು. ಆ್ಯಂಡ್ ಎಕ್ಸಸೈಸಸ್ನೂ ಸಹ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಟೈಮ್ ಸಾಕಾಗ್ತಾ ಇಲ್ಲ ನನಗೆ. ಸೊ ಟೈಮ್ ಖಂಡಿತವಾಗಿಯೂ ಸಿಕ್ಕರೆ ಎಕ್ಸಸೈಸ್ನ ಖಂಡಿತವಾಗಿಯೂ ಸ್ಟಾರ್ಟ್ ಮಾಡ್ತೀನಿ. ವಾಕಿಂಗಿಂತ ಎಕ್ಸಸೈಸ್ನ ಮಾಡಿದರೆ ಆದಷ್ಟು ಬೇಗ ವೆಯ್ಟು ಕಡಿಮೆ ಆಗುತ್ತೆ, ಆದಷ್ಟು ಬೇಗ ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಫ್ಯಾಟು ಆಲ್ರೆಡಿ ಬರ್ನ್ ಆಗ್ತಾ ಬರುತ್ತೆ. ಬಟ್ ವಾಕಿಂಗ್ ಮಾಡೋದ್ರಿಂದ ಅಷ್ಟಾಗಿ ಏನೂ ಯೂಸ್ ಇಲ್ಲ ವೆಯ್ಟ್ ಲಾಸ್ಗೆ. ಆ್ಯಂಡ್ ಇವಾಗಂತೂ ಎಲ್ಲ ವಾಕಿಂಗ್ನ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಹೋಗಿ ಬೇಗ ಮನೆ ಕೆಲಸ ಎಲ್ಲ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಯಾಕೋ ಬೇಗ ಎದ್ಬಿಟ್ಟಿದ್ದೆ, ಅದೇ ಒಂದು ಖುಷಿ. ನನ್ನ ಡೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ಟಾರ್ಟ್ ಆದರೆ ನನಗೂ ಒಂಥರ ಖುಷಿ ಇರುತ್ತೆ. ಬಟ್ ರಾತ್ರಿ ಮಲ್ಕೊಳೋದು ಲೇಟ್ ಆಯಿತು ಅಂದರೆ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಹಾಗಾಗಿ ರಾತ್ರಿ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು. ಸೊ ಈ ಒಂದು ಫಾಲೋ ಮಾಡಬೇಕಿದ್ದನ್ನು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ. ಬಟ್ ಕೆಲವೊಂದು ಸಲ ಆಗೋದೇ ಇಲ್ಲ. ಸೊ ಇವಾಗ 2 ಡೇಸಲ್ಲಿ ವಾಕಿಂಗ್ ಮಾಡಿದ್ದೀನಿ, 2 ಡೇಯಲ್ಲಿ. ಬಟ್ ಡೇ 3 ಇವತ್ತು ವಾಕಿಂಗೇ ಮಾಡೋದಕ್ಕಾಗಲಿಲ್ಲ. ಇವಾಗ ಏನು ವೀಡಿಯೋ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಅಷ್ಟೇ ವಾಕಿಂಗ್ ಮಾಡಿದ್ದೀನಿ. ಆ್ಯಂಡ್ ಡೇ 3 ವೀಡಿಯೋ ಬರುತ್ತಲ್ಲ, ಸೊ ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಅದರಲ್ಲಿ ವಾಕಿಂಗ್ ಮಾಡಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಕೆಲವೊಂದು ಸಲ ಎದ್ದೇಳೋದಕ್ಕೆ ಎಚ್ಚರನೇ ಆಗೋದಿಲ್ಲ, ಲೇಟಾಗಿಬಿಟ್ಟಿರುತ್ತೆ. ಆವಾಗ ಎಲ್ಲಿ ವಾಕಿಂಗ್ ಮಾಡೋಕ್ಕಾಗುತ್ತೆ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅನ್ನೋಂಗೆ ಆಗಿರುತ್ತೆ. ಸೊ ಬೇಗ ಇವತ್ತು ಏನಪ್ಪ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಬಂದು ಅದಾದಮೇಲೆ ಬಂದುಬಿಟ್ಟು ಟೀಗೆ ಇಡ್ತಾಯಿದ್ದೀನಿ. ಟೀ ಮಾಡೋದಕ್ಕೆ ಇಟ್ಬಿಟ್ಟು ನನ್ನ ಜ್ಯೂಸಸ್ ಏನಿದೆ ಸೊ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಲ್ಲಿ ಏನು ಅಂದರೆ, ನಾನು ಜ್ಯೂಸ್ಗಳನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ಮುಂದಿನ ಕೆಲಸ ಮಾಡ್ತೀನಿ. ಇವಾಗ ಒಂದು ಈ ಜ್ಯೂಸನ್ನ 7:30ಗೆ ಒಂದು ಕುಡಿದ್ರೆ ನೆಕ್ಸ್ಟ್ 8:30ಗೆ ಇನ್ನೊಂದು ಜ್ಯೂಸ್ ಕುಡಿತೀನಿ. ಜ್ಯೂಸನ್ನ ನಾನು ಮಾಡಲೇ ಇಲ್ಲ ಅಂತಂದರೆ, ಈ ಜ್ಯೂಸ್ ಮಾಡೋದಕ್ಕೆ ಟೈಮ್ ಇಲ್ಲ, ಇನ್ನೇನು ಮಾಡೋಣ ಅಂತೇಳಿ ಸುಮ್ಮನಾಗ್ಬಿಡ್ತೀನಿ. ಇದನ್ನಂತೂ ನಾನು ನೋಡಿ, ಯಾರಾದರೂ ನಿಮಗೆ ಅಂತ ಟೈಮ್ ಕೊಡೋದಕ್ಕೆ ಆಗಲಿಲ್ಲ ಅಂತಂದರೆ ಇದನ್ನು ಫಾಲೋ ಮಾಡಿ. ಇವಾಗ ತಿಂಡಿ ಅಂತೂ ಎಲ್ರಿಗೂ ಮಾಡಲೇಬೇಕಾಗಿರುತ್ತೆ, ಹಾಗೆ ಟೀನೂ ಅಷ್ಟೇ ಎಲ್ಲರೂ ಕುಡಿತಾರೆ, ಎಲ್ರಿಗೂ ಮಾಡಬೇಕಾಗಿರುತ್ತೆ. ಫಸ್ಟು ನಾನೇನಂದರೆ ಜ್ಯೂಸ್ಗಳನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೀವು ಅಷ್ಟೇ, ಯಾರಿಗೆ ನಿಮಗೆ ಟೈಮ್ ಸಾಲ್ತಾ ಇಲ್ಲ ಅನ್ನೋರು ಫಸ್ಟು ನಿಮ್ಮದೇನಿದೆ, ಏನು ಒಂದು ರೋಟೀನ್ ಇದೆ, ಸೊ ಜ್ಯೂಸ್ಗಳು ಕುಡಿಯೋದಾಗಿರ್ಬೋದು, ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಅಥವಾ ನಿಮಗೆ ಅಂತ ಮಾಡ್ಕೊಳೋ ಫುಡ್ ಆಗಿರ್ಬೋದು, ಫಸ್ಟು ಮಾಡಿಟ್ಬಿಡಿ ನಿಮ್ಮದು. ನೆಕ್ಸ್ಟು ಬೇರೆಯವ್ರದ್ದೇನಿದೆ ಅದು ಖಂಡಿತವಾಗಿಯೂ ಮಾಡಲೇಬೇಕು ಅಲ್ವಾ, ಅದಂತೂ ಬಿಡೋದಕ್ಕಾಗೋದಿಲ್ಲ. ಬೇರೆ ಎಲ್ರಿಗೂ ಮಾಡಬೇಕಲ್ವ, ಎಲ್ರಿಗೂ ಮಾಡಲೇಬೇಕು ಅನ್ನೋ ಕಾರಣಕ್ಕಾದರೂ ನಾವು ಮಾಡ್ತೀವಿ. ಬಟ್ ನಮಗೆ ಅಂತ ಸಪ್ರೇಟಾಗಿ ಮಾಡ್ಕೊಳೋದಕ್ಕಾಗೋದಿಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ. ಸೊ ಇದಂತೂ ನನಗೆ ಖಂಡಿತವಾಗಿ ವರ್ಕ್ ಆಗ್ತಾಯಿದೆ. ಫಸ್ಟಲ್ಲೆಲ್ಲ ಡಿಟಾಕ್ಸ್ ಡ್ರಿಂಕ್ ಇದನ್ನೆಲ್ಲ ಕುಡಿತಾ ಇರಲಿಲ್ಲ ನಾನು. ಆ್ಯಂಡ್ ಈ ಜ್ಯೂಸ್ಗಳನ್ನೂ ಅಷ್ಟೇ ಸ್ಕಿಪ್ ಮಾಡಿಬಿಡ್ತಾಯಿದ್ದೆ. ಟೈಮ್ ಆಗಲಿಲ್ಲ ಅಂದರೆ ಟೈಮ್ ಇಲ್ಲ, ಇನ್ನೇನು ಕುಡಿಯೋಣ ಅಂತೇಳಿ ಸುಮ್ಮನಾಗ್ಬಿಡ್ತಿದ್ದೆ. ಇವಾಗ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಅದು ನಾನು ಕುಡಿಯೋದಕ್ಕೆ ಟೈಮ್ ಸಿಗಲಿಲ್ಲ ಅಂದರೂ ಏನು ಮಾಡಿಬಿಟ್ಟಿದ್ದೀನಿ, ಹಾಗೆ ವೇಸ್ಟ್ ಆಗೋಗುತ್ತೆ ಅನ್ನೋ ಕಾರಣಕ್ಕಾದರೂ ಕುಡಿತಾ ಇದ್ದೀನಿ. ಸೊ ಇವತ್ತು ಅಷ್ಟೇ, ಇಂಥ ಜ್ಯೂಸು ಅಂದರೆ ಒಂದು ಏನಪ್ಪ, ಸೋರೆಕಾಯಿ ಜ್ಯೂಸು, ಹಾಗೆ ಇನ್ನೊಂದು ಬೀಟ್ರೋಟ್ ಜ್ಯೂಸ್, ಇವೆರಡನ್ನೂ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಮನೆಯೆಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿತ್ತಲ್ಲ, ಸೊ ರಾತ್ರಿಯೇ ಲೇಟಾಗಿ ಮಲ್ಕೊಳ್ಳೋದಾದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀವಿ. ಸೊ ಬೆಳಗ್ಗೆ ಎದ್ದಾಗ ಅಷ್ಟು ಕೆಲಸ ಇರೋದಿಲ್ಲ, ಬೇಗ ಇನ್ನು ಉಳಿದಿರೋ ಕೆಲಸನ ಮಾಡ್ಕೋಬೋದು. ಸೊ ನೈಟ್ ಬೇಗನೆ ಮಲ್ಕೋತಾದರೆ ನಾವು ಇನ್ನೂ ಊಟ ಮಾಡಿರೋದಿಲ್ಲ ಅಲ್ವಾ. ನಮ್ಮ ಮನೇಲಿ ಕೆಲವರು ಅವರೆಲ್ಲ ಊಟ ಮಾಡಿರೋದು ತಟ್ಟೆಗಳಾಗಿರ್ಬೋದು, ಹಾಗೆ ಇನ್ನು ಕಸ ಏನೂ ಹೊಡೆದಿಲ್ಲ ಅಂಥದ್ದೆಲ್ಲ ಫುಲ್ ಕೆಲಸ ಇರುತ್ತೆ. ಸೊ ಬೆಳಗ್ಗೆ ಎದ್ದು ಅದೇ ಕೆಲಸ ಆಗುತ್ತೆ ಬರೀ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವಾಗ ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ, ಇವಾಗಂತೂ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ ಒಂದು ವೆಯ್ಟ್ ಲಾಸ್ನ ಮಾಡೋದಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಕೆಲವೊಂದು ಸಲ ಬೇಜಾರು ಅನಿಸ್ಬಿಡೋದು, ಇದನ್ನು ಯಾರು ಮಾಡ್ತಾರೆ ಗುರು ಅಂತ. ಆದರೆ ಇವಾಗ ಏನು ಅಂತ ಅಂದರೆ, ಯೂಟ್ಯೂಬಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಸೊ
ಒಂದು ಆನೆಸ್ಟಿಯಾಗಿ ಇಲ್ಲ ಮಾಡಲೇಬೇಕು, ಖಂಡಿತವಾಗಿಯೂ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಟ್ ನನಗೆ ಇವಾಗ ಒಂದು 3 ಲೀಟರ್ಸ್ ವಾಟರ್ನ ಕುಡಿಯೋದಕ್ಕಾಗ್ತಾಯಿಲ್ಲ. ಯಾಕಂದರೆ ಇವಾಗ ಚಳಿ ಬೇರೆ ಇದೆ, ಅದು ಬೇರೆ ಇಲ್ಲಿ ಹೊರಗಡೆ ಬೇರೆ ಬರ್ತಾಯಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ 3 ಲೀಟರ್ ವಾಟರ್ ಕುಡಿತಾ ಇಲ್ಲ. ದಿನಕ್ಕೆ ಬಹಳ ಅಂದರೆ ಒಂದು 2 ಲೀಟರ್ ವಾಟರ್ನ ಕುಡಿಯೋದೇ ಇದು ಬಹಳ ಅಂತ ಅಂದ್ಕೋಬೋದು. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಯಾವಾಗ ಮನೆಗಿರ್ತೀನಿ ಅಲ್ವಾ, ಅವಾಗೆಲ್ಲ 3 ಲೀಟರ್ ವಾಟರ್ನ ಕುಡಿದ್ಬಿಡ್ತೀನಿ. ಆ್ಯಂಡ್ ಹೊರಗೆ ಬಂದಾಗ ಫುಲ್ ಕಟ್ಟಾದಂಗೆ ಆಗುತ್ತೆ. ಸೊ ಹಿಂಗೆಲ್ಲ ಮಾಡೋದು ಬೇಡ, ನೀಟಾಗಿ ಮೈಂಟೈನ್ ಮಾಡಿದ್ರೆ ಆಯಿತು ಅಂತ ಹೇಳಿ ಡೈಲಿ ಒಂದು 2 ಲೀಟರ್ ವಾಟರ್ ತೊಗೊತಾ ಇದ್ದೀನಿ ಅಷ್ಟೇ, ಭಾಳ ಏನು ತೊಗೊತಾ ಇಲ್ಲ. ಇನ್ನು ಕಾಲೇಜ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ. ನಾನು ಇನ್ಮೇಗಿಂದ ಕಾಲೇಜಿಗೆ ಹೋಗೋದು ಬೇಡ, ಸೊ ಕರೆನ್ಸ್ಪಾಂಡ್ಸ್ ಕಟ್ಕೊಳ್ಳೋಣ ಅಂತೇಳಿ ಕರೆನ್ಸ್ಪಾಂಡ್ಸು ಸಹ ಕಟ್ಟಿದ್ದೀನಿ. ಇನ್ಮೇಗಿಂದ ಕಾಲೇಜಿಗೆ ಹೋಗೋದು ಒಂದು ತಪ್ಪಿದೆ, ಬಟ್ ಅದ್ರ ಡಬಲ್ ವರ್ಕ್ ಇನ್ನೂ ಇದೆ. ಸೊ ಕಾಲೇಜಿಗೆ ಹೋದರೆ ಅಲ್ಲೇ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಸೊಲ್ಯೂಷನ್ ಮಾಡಿ ಅವರೇ ಕೊಡ್ತಾರೆ. ಬಟ್ ನಾವು ಮನೇಲಿದ್ದು ಓದ್ಕೊಳೋದಾದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನ ನಾವೇ ಸೊಲ್ಯೂಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸಹ ಒಂದು ವರ್ಕ್ ಇದೆ. ಸೊ ಇನ್ನು ಬೇಗ ಸ್ನಾನ ಮಾಡ್ಕೊಂಬಿಟ್ಟು ಬೇಗ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ನನಗೆ ಅಷ್ಟಾಗಿ ರೆಡಿ ಆಗೋದ್ರಲ್ಲೆಲ್ಲ ಅಂತ ಇಂಟ್ರೆಸ್ಟ್ ಏನಿಲ್ಲ. ಹಾಗಾಗಿ ನಾನು ಯಾವುದೇ ಪ್ರಾಡಕ್ಟ್ಗಳನ್ನು ಸಹ ನಾನು ಹಚ್ಚೋದಿಲ್ಲ, ಫೇಸ್ಗೆ ಅಪ್ಲೈ ಮಾಡೋದಿಲ್ಲ. ಇವಾಗ ಬಂದ್ಬಿಟ್ಟು ಬರೀ ನಾನು ಒಂದು ಸನ್ಸ್ಕ್ರೀನ್ನ ಹಾಕ್ತೀನಿ ಅಷ್ಟೇ. ಫೇಸ್ಗೆ ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೇನೆ. ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಬಿಟ್ಟು ಹಾಗೆ ಇನ್ನೇನೋ ಒಂದು ವಾಚ್ ಎಲ್ಲ ಹಾಕ್ಕೊಂಡು ಹಾಗೆ ಹೋಗ್ತಾ ಇರೋದಷ್ಟೇ, ಇನ್ನೆಂಥದ್ದು ಇಲ್ಲ. ಮತ್ತು ನನಗೆ ಇತ್ತೀಚೆಗೆ ವಿಭೂತಿ ತುಂಬಾ ಇಷ್ಟ ಆಗ್ತಾಯಿದೆ. ಯಾಕೆ ಅಂತ ಕಾರಣವಂತೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ವಿಭೂತಿ ಇಲ್ಲ ಅಂದರೆ ಏನೋ ಮಿಸ್ ಆಗಿದೆಯಲ್ಲ ಅನಿಸುತ್ತೆ. ಸೊ ಹಾಗಾಗಿ ವಿಭೂತಿನ ಡೈಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಭೂತಿ ಫೇಸ್ಗೂ ಅಪ್ಲೈ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾನು ಅದನ್ನು ಟ್ರೈ ಮಾಡಿಲ್ಲ. ಟ್ರೈ ಮಾಡಿದರೆ ಖಂಡಿತವಾಗಿ ಅದರ ರಿಸಲ್ಟ್ನ ನಿಮ್ಮ ಮುಂದೆನೂ ಸಹ ಶೋ ಮಾಡ್ತೇನೆ. ಸೊ ಇನ್ನು ಪೂಜೆ ಮಾಡಿರಲಿಲ್ಲ, ಸೊ ಪೂಜೆ ಮಾಡೋಣ ಅಂತ ಬೇಗ ರೆಡಿ ಆಗಿಬಿಟ್ಟು ಹೋಗಿ ಪೂಜೆನೆಲ್ಲ ಮುಗಿಸ್ದೆ. ಆದಷ್ಟು ಬೇಗ ನಾನು ಮನೆ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಆದರೂ ಕೆಲವೊಂದು ಸಲ ಟೈಮ್ ಆಗಿಬಿಡುತ್ತೆ. ಆ್ಯಂಡ್ ವಿಡಿಯೋ ಬೇರೆ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಇದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಇವಾಗ ಬೇರೆ ವೀಡಿಯೋನ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಆದರೂ ಅಪ್ಲೋಡ್ ಮಾಡಬೇಕಲ್ವ, ಏನು ಕಷ್ಟ ಆದರೂ ಬಿಡೋಂಗಿಲ್ಲ. ಸೊ ಇವಾಗೂ ಸಹ ವಾಯ್ಸ್ ಓವರ್ ಕೊಡೋದಕ್ಕಾಗ್ತಾಯಿಲ್ಲ, ನಾನು ಹೊರಗಡೆ ಇದ್ದೀನಿ. ಆದರೂ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಸೊ ನಮ್ಮ ಮನೆಗೆಲ್ಲ ಹೋದರೆ 5G ಎಲ್ಲ ಸಿಗೋದಿಲ್ಲ, ಕಷ್ಟ ಆಗುತ್ತೆ ಅಪ್ಲೋಡ್ ಆಗೋದು. ನಾನು ಬೆಳಗ್ಗೆ ಅಪ್ಲೋಡಿಗೆ ಹಾಕಿದೆ ಅಂದರೆ ಅದು ಅಪ್ಲೋಡ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗಿಬಿಟ್ಟಿರುತ್ತೆ. ಇನ್ನು ನಾನು ಇವಾಗ ಸಂಜೆ ಅಪ್ಲೋಡ್ ಮಾಡೋದಕ್ಕೆ ಹಾಕಿದರೆ ಮನೆಗೆ ಹೋಗ್ಬಿಟ್ಟು ರಾತ್ರಿ 10 ಆದರೂ ಆಗ್ಬೋದು, 12 ಆದರೂ ಆಗ್ಬೋದು, ಅಷ್ಟು ಲೇಟಾಗಿ ಬರುತ್ತೆ ನಿಮ್ಗೆ ವೀಡಿಯೋ. ಇನ್ನು ಇವತ್ತು ಬಂದ್ಬಿಟ್ಟು ಬುಧವಾರ. ಸೊ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದಾಗ ಏನು ಅಂತಂದರೆ ಹೂವನ್ನ ರಾಘವೇಂದ್ರ ಸ್ವಾಮಿ ಕೊಟ್ಟಿದ್ದರು ಬಲ್ಗಡೆದು. ಸೊ ಏನು ಪ್ರೇ ಮಾಡಿರಲಿಲ್ಲ ಇವತ್ತು, ಆದರೂ ಕೊಟ್ಟಿದ್ದರು. ಕೆಲವೊಂದು ಸಲ ಎಷ್ಟು ಪ್ರೇ ಮಾಡಿದರೂ ಕೊಡೋದೇ ಇಲ್ಲ. ಸೊ ಹಾಗಾಗಿ ನಾನು ಏನು ಪ್ರೇ ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಪೂಜೆ ಮಾಡಬೇಕಷ್ಟೇ. ಸೊ ನಾನು ಅಂದ್ಕೊಳೋದು ಒಂದೇ ಮನಸ್ಸಲ್ಲಿ, ದೇವರೇ ಏನಾದರೂ ಮಾಡಪ್ಪ, ನಾನು ಕಷ್ಟ ಕೊಡಬೇಡ ಅಂತ ನಾನು ಕೇಳೋದಿಲ್ಲ. ದಯವಿಟ್ಟು ಕಷ್ಟನ ಎದುರಿಸೋ ಶಕ್ತಿ ಕೊಡು ಸಾಕು, ನನಗೆ ಕಷ್ಟ ಕೊಡಲೇಬೇಡ ಅಂತ ನಾನು ಕೇಳೋದಿಲ್ಲ ಅಂತ ಕೇಳ್ಕೊಳ್ತಾ ಇರ್ತೀನಿ. ಆದರೂ ಇತ್ತೀಚೆಗೆ ನಾನು ಏನು ಪ್ರೇನೇ ಮಾಡೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಪೂಜೆ ಮಾಡಬೇಕಷ್ಟೇ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ಏನು ಪ್ರೇ ಮಾಡೋದಿಲ್ಲ. ಅಲ್ಲಿ ಯಾವ ಥರ ಅಲಂಕಾರ ಮಾಡಿದ್ದಾರೆ, ಹಾಗೆ ಏನಿದೆ, ದೇವ್ರು ಯಾವ ಥರ ಕಾಣಿಸ್ತಾ ಇದೆ, ಬರೀ ಇದನ್ನು ಅಬ್ಸರ್ವ್ ಮಾಡಿ ಹಾಗೆ ಸುಮ್ಮನಾಗ್ಬಿಡ್ತೀನಿ. ಇನ್ನು ಜ್ಯೂಸ್ಗಳನ್ನ ಪ್ರಿಪೇರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಪ್ರಿಪೇರ್ ಮಾಡಿರೋ ವಿಡಿಯೋ ಇವಾಗ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಸೊ ಇಲ್ಲಿಂದ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಆ ವಿಡಿಯೋ. ಇನ್ನು ಸೋರೆಕಾಯಿ ಜ್ಯೂಸ್ ವಿಡಿಯೋ ಆಲ್ರೆಡಿ ನೋಡಿರ್ತೀರ ನೀವು. ನೋಡಿಲ್ಲ ಅಂತಂದರೆ ಖಂಡಿತವಾಗಿಯೂ ನನ್ನ ಮುಂದಿನ ದಿನದ ವೀಡಿಯೋಗಳಲ್ಲಿ ತೋರಿಸ್ತೇನೆ. ಸೊ ಡೈಲಿ ನನಗೂ ಅದೇ ವೀಡಿಯೋಸ್ನ ಹಾಕೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ಇವಾಗ ಡೈಲಿ ನಾನು ಕುಡಿತಾ ಇರೋದೇ ಇದು 2 ಡ್ರಿಂಕ್ಸು. ಫಸ್ಟ್ ಒಂದು ಬಂದುಬಿಟ್ಟು ಸೋರೆಕಾಯಿ ಜ್ಯೂಸು, ಹಾಗೆ ಬೀಟ್ರೋಟ್ ಜ್ಯೂಸು. ಇವತ್ತು ಎಕ್ಸ್ಟ್ರಾ ಅಂದರೆ ಬೀಟ್ರೋಟು ಮತ್ತು ಕ್ಯಾರೆಟು 2 ಹಾಕ್ಬಿಟ್ಟು ಮಾಡಿದ್ದೆ ಅಷ್ಟೇ. ಇನ್ನೊಂದು ನೀವು ಬೇಕಂದರೆ ABC ಜ್ಯೂಸ್ ಥರನೂ ಸಹ ಮಾಡ್ಕೋಬೋದು. ಆ್ಯಪಲ್ಲು ಮತ್ತು ಬೀಟ್ರೋಟು ಕ್ಯಾರೆಟು ಸಹ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಾನಿಲ್ಲಿ ಬರೀ ಬೀಟ್ರೋಟು ಮತ್ತು ಕ್ಯಾರೆಟು 2 ಹಾಕಿ ಮಾಡಿದ್ದು. ಹಾಗೆ ನೀವು ಸೋರೆಕಾಯಿನೂ ಸಹ 3 ಒಂದೇ ಇದರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ನಾನು ಸೋರೆಕಾಯಿ ಜ್ಯೂಸ್ನೇ ಸಪ್ರೇಟಾಗಿ ಕುಡಿತೀನಿ. ಇದಂತೂ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಸೋರೆಕಾಯಿ ಜ್ಯೂಸು. ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ. ನನಗಂತೂ ಇದರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾಯಿದೆ. ಸೊ ಇನ್ನೂ ಬಂದುಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹೇಳ್ತಾ ಇದ್ದೀನಲ್ಲ, ಇವಾಗ ಒಂದು ಡಿಟಾಕ್ಸ್ ಡ್ರಿಂಕ್ ತೊಗೋಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ. ಸೊ ಅದು ಬೆಳಗ್ಗೆ ತೊಗೊಂಡ್ರೆ ಒಳ್ಳೆಯದು. ಬಟ್ ಇವೇ 3 ಡಿಟಾಕ್ಸ್ ಡ್ರಿಂಕ್ ಆಗಿಬಿಡ್ತವೆ. ಹಾಗಾಗಿ ಅದನ್ನು ನೈಟ್ ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ. ಸೊ ಅದೇನಪ್ಪ ಅಂತಂದರೆ ಅದು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಹಾಟ್ ವಾಟರ್ಗೆ ಹಾಕ್ಬಿಟ್ಟು ಹಾಗೆ ಕುಡಿಯೋದಷ್ಟೇ. ನೀವು ಬೇಕಂದರೆ ಆ್ಯಪಲ್ ಸೈಡರ್ ವಿನೆಗರ್ನ ಸಹ ತೊಗೋಬೋದು. ನಾನು ಅಂದ್ಕೊಳ್ತಾ ಇದ್ದೀನಿ, ಬಟ್ ಇನ್ನೂ ಅದು ನನಗೆ ಸಿಕ್ಕಿಲ್ಲ. ತರಿಸ್ಬಿಟ್ರೆ ಅದನ್ನು ಸಹ ನಿಮಗೆ ಹೇಳ್ತೀನಿ. ಆ್ಯಂಡ್ ಇವತ್ತು ಮುದ್ದೆ ಊಟ ಮಾಡಿದ್ದೀನಿ. ಸೊ ಮುದ್ದೆ ಊಟ ಮಾಡಿದೆ ಐ ಥಿಂಕ್ ಒಂದು 15 ಡೇಸ್ ಮೇಲೇ ಆಯಿತು ಅನಿಸುತ್ತೆ, ಮುದ್ದೆನೇ ಊಟ ಮಾಡಿಲ್ಲ. ಸೊ ಮುದ್ದೆ ಊಟ ಮಾಡಿಬಿಟ್ಟು ಇನ್ನು ನಾನು ಇವತ್ತು ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಏನು ಅಂತ ಅಂದರೆ GST ಟ್ಯಾಲಿ ನನಗೆ ಆಲ್ರೆಡಿ 1 ಇಯರ್ ಆಗಿತ್ತಲ್ವ. ಸೊ ಸ್ವಲ್ಪ ಮರ್ತೋದಂಗೆ ಆಗಿತ್ತು. ಸೊ ಅದಕ್ಕೆ ಇನ್ನೊಂದು ಸಲ ನಮ್ಮ ಅಕ್ಕರದ್ದೇ ಒಂದು ಅಂಗಡಿ ಇದೆ, ಸೊ ಬಣ್ಣದ ಅಂಗಡಿ ಅಲ್ಲಿ ಇದೆ
ವಾಟ್ ವಿ ಕಾಲ್ ಇಟ್ ಎಸ್ ಕಂಪ್ಯೂಟರು. ಸೊ ಅಲ್ಲಿ ಮರ್ತೋಗ್ಬಿಟ್ಟಿದೆ ಅಂತ ಇನ್ನೊಂದು ಸಲ ಹೋಗ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಕಲ್ತಂಗೆ ಆಗುತ್ತೆ ಅಂತ. ಸೊ ಕಂಪ್ಯೂಟರು ಯಾವಾಗಾದರೂ ನಾವು ಕೆಲ್ಸಕ್ಕೆ ಸೇರಬೇಕು ಅಂದರೆ ಅದಕ್ಕಿಂತ ಸ್ವಲ್ಪ ಮುಂಚೆ ಕಲಿಬೇಕಷ್ಟೆ. ನಾವು ಎಲ್ಲ ಕಲ್ತ್ಬಿಟ್ಟು ಇನ್ನೊಂದು 2 ವರ್ಷ ಬಿಟ್ಟು ಸೇರ್ತೀವಿ ಅಂದರೆ ನಮ್ಗೆ ಆಲ್ರೆಡಿ ಎಲ್ಲ ಮರ್ತೋಗಿರುತ್ತೆ. ಸೊ ಹಂಗೂ ಹಿಂಗೂ ವಾಪಸ್ ಬಸ್ ಸ್ಟ್ಯಾಂಡಿಗೆ ಬಂದೆ ಊರಿಗೆ ಹೋಗೋಣ ಅಂತ. ಹಾಗೂ ಹಿಂಗೂ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತೊಗೊಂಡ್ರೆ ಇಲ್ಲಂತೂ ನಿಂತ್ಕೊಳೋದಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಆಗಿಬಿಟ್ಟಿತ್ತು. ಸೊ ನಾವು ಲಾಸ್ಟಲ್ಲಿದ್ವಿ, ಸೊ ಕೊನೆಯಲ್ಲಿದ್ವಿ ಅಂದರೂ ಅಲ್ಲಿ ಜಾಗನೇ ಆಗ್ತಾಯಿಲ್ಲ ನಿಂತ್ಕೊಳೋದಕ್ಕೆ, ಹಂಗಾಗ್ಬಿಟ್ಟಿತ್ತು. ಇನ್ನೇನು ನನ್ನ ಇವತ್ತಿನ ಡಯಟ್ ಚೆನ್ನಾಗಾಗ್ತಾಯಿದೆ ಅನ್ನೋ ಅಷ್ಟರಲ್ಲೇ ಪಾನಿಪುರಿ ತಿಂದ್ಬಿಟ್ಟೆ. ಸೊ ನಾಳೆ ನಾನು ಗುರುವಾರ ಅಲ್ವಾ ಉಪವಾಸ ಮಾಡ್ತೀನಿ, ಹಾಗಾಗಿ ಮೇಂಟೈನ್ ಆಗುತ್ತೆ ಅಂತ ಏನೂ ಆಗೋಲ್ಲ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಮತ್ತು ರಾತ್ರಿ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು ತೊಗೊಂಡೆ. ಆಮೇಲೆ ಇಂತೂ 10K ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಪ್ಪ, ಇದೇ ಖುಷಿ ನನಗಿವತ್ತು. ನನಗಂತೂ ಸಿಕ್ಕಾಪಟ್ಟೆ ಕಾಲು ನೋಯ್ತಾಯಿತ್ತು, 10K ಕಂಪ್ಲೀಟೇ ಮಾಡೋಕ್ಕಾಗಲಿಲ್ಲ, ಆದರೂ ಕಷ್ಟಪಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ಹೊಸ ವೀಡಿಯೋದ ಜೊತೆ ನಿಮ್ಮೆಲ್ಲರ ಮುಂದೆ ಬರ್ತೇನೆ. ಬಾಯ್.